ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ಸಾಗರ ಜಿಲ್ಲೆಗೆ ಆಗ್ರಹಿಸಿ ಸಮಿತಿ ಕೊಟ್ಟ ಬಂದ್ ಕರೆಗೆ ಸಾಗರಿಕರ ಉತ್ತಮ ಸ್ಪಂದನೆ. ಸುದ್ದಿಯೊಂದಿಗೆ ನಾನು ರಮೇಶ್ ಹೆಗಡೆ, ಗುಂಡುಮನೆ. ಸಾಗರ ಜಿಲ್ಲೆ ಎಂದು ಘೋಷಣೆ ಮಾಡಬೇಕೆಂದು ಆಗ್ರಹಿಸಿ ಬುಧವಾರ ಇಲ್ಲಿನ ಜಿಲ್ಲಾ ಹೋರಾಟ ಸಮಿತಿ ಕರೆ ನೀಡಿದ್ದ ಸಾಗರ ಬಂದ್ಗೆ ಸಾಗರದ ಜನತೆ ಉತ್ತಮ ಸ್ಪಂದನೆ ನೀಡಿದ್ದಾರೆ. ಬೆಳಗಿನಿಂದಲೇ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು, ವಾಣಿಜ್ಯ ಸಂಕೀರ್ಣಗಳನ್ನು, ಹೋಟೆಲ್ಗಳನ್ನು ಸಂಪೂರ್ಣ ಮುಚ್ಚಿ ಹೋರಾಟಕ್ಕೆ ಬೆಂಬಲ ನೀಡಿದರು. ಅಲ್ಲದೆ ಖಾಸಗಿ ಬಸ್ ಮಾಲೀಕರ ಸಂಘ ಕೂಡ ಬಂದ್ಗೆ ಬೆಂಬಲ ಸೂಚಿಸಿದರ ಪರಿಣಾಮ ಗ್ರಾಮೀಣ ಭಾಗದಿಂದ ಜನರು ಪಟ್ಟಣಕ್ಕೆ ಬರುವುದಕ್ಕೆ ಸಾಧ್ಯವಾಗಲಿಲ್ಲ. ಸರ್ಕಾರಿ ಕಚೇರಿಗಳು ಜನರಿಲ್ಲದೆ ಬಿಕೋ ಎನ್ನುತ್ತಿತ್ತು. ವಕೀಲರ ಸಂಘ ಕಲಾಪಕ್ಕೆ ತೆರಳದೆ ಪ್ರತಿಭಟನೆಗೆ ಬೆಂಬಲ ಸೂಚಿಸಿದ್ದು ವಿಶೇಷವಾಗಿತ್ತು. ಇಲ್ಲಿನ ಗಣಪತಿ ದೇವಸ್ಥಾನದಿಂದ ಆರಂಭಗೊಂಡ ಪ್ರತಿಭಟನಾ ರ್ಯಾಲಿ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಸಾಗರ ಹೋಟೆಲ್ ವೃತ್ತದಲ್ಲಿ ಸಭೆ ನಡೆಸಿ ನಂತರ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಮನವಿ ಸಲ್ಲಿಸಲಾಯಿತು. ಈ ವೇಳೆ ಹೋರಾಟದ ಕುರಿತು ಸಮಿತಿಯ ತೀನಾ ಶ್ರೀನಿವಾಸ್, ನಗರಸಭೆ ಮಾಜಿ ಅಧ್ಯಕ್ಷ ಟಿ.ಡಿ. ಮೇಘರಾಜ್, ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ ಹಕ್ರೆ, ಹೋಟೆಲ್ ಮಾಲೀಕರ ಸಂಘದ ರಾಜ್ಯ ಉಪಾಧ್ಯಕ್ಷ ಎಚ್.ಎನ್. ಉಮೇಶ್, ಮಧುರಾ ಶಿವಾನಂದ್, ಆರ್. ಶ್ರೀನಿವಾಸ್, ಪ್ರಶಾಂತ್, ಮೈತ್ರಿ ಪಾಟೀಲ್, ಎಂ. ರಾಘವೇಂದ್ರ, ಹಿತಕರ್ ಜೈನ್ ಮತ್ತಿತರರು ಮಾತನಾಡಿದರು. ಪ್ರಮುಖರಾದ ಮಂಜುನಾಥ್ ಆಚಾರ್, ಸುಂದರ್ ಸಿಂಗ್, ತಾರಾಮೂರ್ತಿ, ಅಶ್ವಿನಿ ಕುಮಾರ್, ಕೆ.ವಿ. ಜೈರಾಮ್, ಗಣೇಶ್ ಪ್ರಸಾದ್, ಮಹಮ್ಮದ್ ಕಾಸಿಂ ಮತ್ತಿತರರು ಇದ್ದರು. ನಮ್ಮ ಜಿಲ್ಲೆ ಬೇಡಿಕೆಯನ್ನ ಹೇಳಬೇಕು. ಮುಖ್ಯಮಂತ್ರಿಗಳು ಮತ್ತೆ ಬೇರೆ ಬೇರೆಯವರೆಲ್ಲ ಚರ್ಚೆ ಮಾಡಿರೋದೆಲ್ಲ ನಮಗೆ ಸುದ್ದಿಗಳು ಬಂದಿದೆ. ನಾವು ಸುಮ್ಮನೆ ಮಾತಾಡೋದಿಲ್ಲ. ನಮಗೆ ಜೋರಾಗಿ ಮಾತಾಡಬೇಕು ಅಂತ ಅನ್ನೋದೇ ಮನೋಭಾವ ಅಲ್ಲ. ನಮ್ಮ ಹಕ್ಕಿಗೆ ಧಕ್ಕೆ ಬಂದಾಗ ಇವತ್ತು ನಾವು ಬಾಯಿಯನ್ನು ತೆರೆದೇ ಇದ್ರೆ ನಮಗೆ ಅನ್ಯಾಯ ಆಗ್ತದೆ. ಮಲೆನಾಡು ಅಂದ್ರೆ ಭಾರಿ ಹಗುರ ಆಗ್ಬಿಟ್ಟಿದೆ. ಮಲೆನಾಡು ಅಂದ್ರೆ ಭಾರಿ ಹಗುರ ಆಗ್ಬಿಟ್ಟಿದೆ. ಅಂದ್ರೆ ಭಾರಿ ಸಹನೆ ಜನ, ತಾಳ್ಮೆ ಜನ, ಏನ್ ಸವಾರಿ ಮಾಡಿದ್ರು ಮಾತು ಕಳ್ತಾರೆ ಅಂತ ಕೆಲವ್ರ ತಲೆಯಲ್ಲಿದೆ. ಸಾಗರ ಜನ ಎದ್ರೆ ಯಾರು ಕಂಟ್ರೋಲ್ ಮಾಡಕ್ಕಾಗಲ್ಲ. ಸಾಗರ ಜನ ಅನ್ನೋದನ್ನ ಇವತ್ತು ತೋರಿಸಿದ್ದೇವೆ. ಇವತ್ತು ಸರ್ಕಾರಗಳಿಗೆ ಸಾಗರ ಜನ ಹೇಳ್ತಾ ಇದ್ದಾರೆ, ಮೆರವಣಿಗೆಗೆ ಹಿಂದೆ ಕರೆದಾಗ ಸಣ್ಣ ಸಭೆಗೆ ಕಡಿಮೆ ಜನ ಬಂದಿರ್ಬೋದು, ಆದ್ರೆ ಸಭೆಗೆ ಕಡಿಮೆ ಜನ ಬಂದಿರ್ಬೋದು. ಇವತ್ತು ಪ್ರತಿಯೊಬ್ಬ ಮೀನು ಮಾರೋನಿಂದ ಹಿಡಿದು ತರಕಾರಿ ಮಾರೋದ್ರಿಂದ ಹೋಟ್ಲು, ದಿನಸಿ ಅಂಗಡಿ, ಬಟ್ಟೆ ಅಂಗಡಿ, ವೈನ್ ಶಾಪು ಎಲ್ಲರೂ ಇವತ್ತು ಬಂದ್ ಮಾಡಿ ಸಾಗರ ಕೋರ್ಟಲ್ಲೂ ಸಹ ಬಹಿಷ್ಕರಿಸಿ ಇವತ್ತು ವಕೀಲರು ಸಾಗರ ಜಿಲ್ಲೆ ಆಗಲೇಬೇಕು ಅಂತ ಇವತ್ತು ಕೈ ಎತ್ತಿ ಹೇಳಿದ್ದಾರೆ, ಗಟ್ಟಿಯಾಗಿ ಹೇಳಿದ್ದಾರೆ. ಅದಕ್ಕೋಸ್ಕರ ನಮ್ಮ ಜನರ ಸ್ವಾಭಿಮಾನವನ್ನ ಕೆಣಕಬಾರ್ದು. ಮಲೆನಾಡಿನ ಜನರ ಸ್ವಾಭಿಮಾನವನ್ನ ಯಾರು ಕೆಣಕೋದಕ್ಕೆ ಹೋಗಬಾರ್ದು. ಯಾವುದೇ ರೀತಿಯ ಆಗ್ರಹದಿಂದಾನೆ ಅರ್ಹತೆಯ ಆಧಾರದ ಮೇಲೆ ಸಾಗರ ಜಿಲ್ಲೆ ಆಗಬೇಕು ಅಂತ ಹೇಳಿ ಜಿಲ್ಲಾ ಸಮಿತಿಯ ಹೋರಾಟ ಸಮಿತಿ, ಅದರ ಹೆಡ್ ಆಫೀಸ್ ಬಂಗಾರನ ಲಾಂಡ್ರಿ ಅಂಗಡಿ, ಅದರ ಮುಖ್ಯ ಸಂಚಾಲಕ ಮಂಜುನಾಥ್, ಅವ್ರ ಜೊತೆ ಕೈಗೊಳ್ತಿರ್ತಕ್ಕಂಥವರು ವೆಂಕಟೇಶ್ ಸ್ನೇಹಿತರುಗಳು, ದೂರದೃಷ್ಟಿಯ ಈ ಜಿಲ್ಲಾ ಹೋರಾಟ ಸಮಿತಿಗೆ ನಮ್ಮೆಲ್ಲರ ಬೆಂಬಲ ಇದೆ. ಈ ಕಾರ್ಯವನ್ನ ಯಶಸ್ಸು ಮಾಡೋ ದಿಕ್ಕಿನಲ್ಲಿ ನೀವು ಯಾವ ಯಾವ ಹೋರಾಟವನ್ನ ನಿಗದಿ ಮಾಡ್ತೀರೋ ಅದಕ್ಕೆ ನಾವು ಪಕ್ಷಾತೀತವಾಗಿ ಸಾಗರದ ಜನತೆಯಾಗಿ ಬೆಂಬಲ ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಮಗೆ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಜಿಲ್ಲಾ ಹೋರಾಟ ಸಮಿತಿಯವರು ಅವಿರತವಾಗಿ ಇದರ ಹಿಂದೆ ಶ್ರಮವನ್ನು ವಹಿಸ್ತಾ ಇದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಯಾಕಂದ್ರೆ ಯಾವುದನ್ನು ನಾವು ಹೇಳಿ ಕೈ ಬಿಡುವಂತಹ ಪ್ರವೃತ್ತಿಗೆ ಸೇರಿದವರು ಅನ್ನೋದನ್ನ ಅವರು ಸೇರ್ಸ್ಕೊಟ್ಟಿದ್ದಾರೆ ಇವತ್ತು. ಯಾಕಂದ್ರೆ ಒಂದು ವಿಷಯವನ್ನ ಕೈಗೆತ್ತಿಕೊಂಡಿದ್ದಾರೆ, ಅದು ಸಾಗರ ಜಿಲ್ಲೆ ಆಗ್ಬೇಕು ಅಂತ. ಈ ಹಿಂದಿನಿಂದಲೂ ಅದಕ್ಕೆ ಅನೇಕ ಹೋರಾಟಗಳು ಬಂದಿದೆ, ನಡೆಸ್ಕೊಂತಾನೆ ಬಂದಿದೆ. ಆದ್ರೆ ಇವರು ಎಸಿ ಆಫೀಸಿನ ಮುಂದೆ ಅವಿಷ್ಟವಾದಂತಹ ಪ್ರತಿಭಟನೆಯನ್ನ ಮಾಡಿದ್ರು. ಅದರ ಒಂದು ಮುಂದಿನ ಭಾಗವಾಗಿ ಇವತ್ತು ಸಾಗರವನ್ನ ಬಂದ್ ಮಾಡೋದರ ಮೂಲಕ ನಮಗೆ ಸಹಕಾರವನ್ನ ನೀಡಬೇಕು ಅಂತ ಹೇಳಿ ಕೇಳ್ಕೊಂಡು ಇವತ್ತು ಇಡೀ ಸಾಗರದ ಜನತೆ ಅವರ ಸ್ವಯಂ ಪ್ರೇರಿತರಾಗಿ ಬಂದನ್ನ ಮಾಡೋದರ ಮೂಲಕ ಜಿಲ್ಲೆನ ಮತ್ತೊಂದು ಜಿಲ್ಲೆ ಆಗಿ ಮಾರ್ಪಾಡು ಮಾಡುವಂತ ಸಾಧ್ಯತೆಗಳು ಇದಾವೆ ಅಂದಾಗ ಬ್ರಿಟಿಷರ್ ಕಾಲದಿಂದ ಸಾಗರ ಉಪವಿಭಾಗ, ಶಿವಮೊಗ್ಗ ಒಂದು ಉಪವಿಭಾಗ ಆಗಿದ್ರೆ ಸಾಗರ ಒಂದು ಉಪವಿಭಾಗ. ಹಾಗಾಗಿ ಶಿವಮೊಗ್ಗ ಯಾವ ಜಿಲ್ಲೆ ಆಯ್ತು ನಂತರದ ಜಿಲ್ಲೆ ಆಗುವ ಅವಕಾಶ ಇದೆ ಅಂತಂದು ಸಾಗರಕ್ಕೆ ಸಿಗ್ಬೇಕಾಗಿರೋದು. ಹಾಗಾಗಿ ಸಾಗರಕ್ಕೆ ಆಗಬೇಕು ಅಂತೇಳಿ ನಿರಂತರವಾಗಿ 4 ದಿವಸ, ಒಂದು ದಿವಸ ಸಾಗರ ತಿಮ್ಮಪ್ಪನವರು ಉದ್ಘಾಟನೆ ಮಾಡಿದ್ರು, 2ನೇ ದಿವಸ ನಮ್ಮ ಏನು ಚಳಕ ಪ್ರಸನ್ನ ಅವರು ಉದ್ಘಾಟನೆ ಮಾಡಿದ್ರು, 3ನೇ ದಿನ ನಮ್ಮ ನಾಡಿಸೋಜವರು ಉದ್ಘಾಟನೆ ಮಾಡಿದ್ರು.
ಈ ರೀತಿ 4 ದಿನ ಮಹಾಬಲೇಶ್ವರ ಭಟ್ರು 4 ದಿನ ಮಹಾಬಲೇಶ್ವರ ಭಟ್ರು ಉದ್ಘಾಟನೆ ಮಾಡಿದ್ರು. ಈ ರೀತಿ ಅವತ್ತು ನಿರಂತರವಾಗಿ ತಗೊಂಡು ಹೋದ್ಮೇಲೆ ಜಿಲ್ಲಾಧಿಕಾರಿಗಳು ಬಂದು ಇಲ್ಲ ಸಾಗರವನ್ನ ಜಿಲ್ಲೆಯಾಗಿ ಮಾಡೋದಾದ್ರೆ ಸಾಗರವನ್ನೇ ಜಿಲ್ಲೆ ಮಾಡ್ತೇವೆ, ಈಗ ಸದ್ಯಕ್ಕೆ ಜಿಲ್ಲೆಯನ್ನು ಒಡೆಯುವ ಪ್ರಸ್ತಾಪನೆ ಇಲ್ಲ ಅನ್ನೋ ಮಾತನ್ನು ಹೇಳಿದಾಗ ಆ ಹೋರಾಟವನ್ನ ವಾಪಸ್ ತಗೊಂಡಿರ್ತಕ್ಕಂಥದ್ದಿದೆ. ಇದು ಹಳೆಯದು ಚರಿತ್ರೆಯನ್ನ ನೆನಪು ಮಾಡ್ಕೊಳ್ತಾ ಈ ಸಂದರ್ಭದಲ್ಲಿ ಏನು ಒಳ್ಳೆಯ ಟೈಮ್ನಲ್ಲಿ ಹೋರಾಟ ಸಮಿತಿಯವರು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಒಳ್ಳೆಯ ಸಂದರ್ಭ. ಕಾರಣ ಕೇಂದ್ರ ಸರ್ಕಾರ ಜಿಲ್ಲೆಯಾಗಿ ಕರ್ನಾಟಕದಲ್ಲಿ ದೇಶದಲ್ಲಿ ಯಾವ ಜಿಲ್ಲೆಗಳನ್ನ ಮಾಡಲಿಕ್ಕೆ ಡಿಸೆಂಬರ್ ಒಳಗೆ ಮಾಡಿ ಕಳಿಸಿ ಅನ್ನೋದನ್ನ ರಾಜ್ಯ ಸರ್ಕಾರಕ್ಕೆ ಗುರಿಯನ್ನ ನಿಗದಿಪಡಿಸಿ